ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಸ್ಡಮ್ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಅಕೌಂಟೆನ್ಸಿ ಸೆಕೆಂಡ್ PUC ಅಕೌಂಟೆನ್ಸಿ ಕ್ರ್ಯಾಶ್ ಕೋರ್ಸ್ಗೆ ಬೇಕಾಗಿರೋಂಥ ಒಂದು ಟಾಪಿಕನ್ನು ತಗೊಂಡಿದ್ದೀನಿ. ಇದರಲ್ಲಿ ನಾವೇನೇನು ಕಲಿಬಹುದು ಅನ್ನೋದನ್ನು ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡಿದ ಮೇಲೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ಬೇಗ ಬರ್ತಾ ಹೋಗುತ್ತೆ. ಇದು ಕ್ರ್ಯಾಶ್ ಕೋರ್ಸ್ ಮಾತ್ರ ಅಲ್ಲ, ರೆಗ್ಯುಲರ್ ಕೋರ್ಸ್ಗೂ ಕೂಡ ನಾವು ವಿಡಿಯೋಸನ್ನು ಅಪ್ಡೇಟ್ ಮಾಡ್ತಾ ಬರ್ತೀವಿ. ಬರೀ ಅಕೌಂಟ್ಸ್ ಮಾತ್ರ ಅಲ್ಲ, ಬೇರೆ ಸಬ್ಜೆಕ್ಟ್ಗೂ ಕೂಡ ಅಪ್ಡೇಟ್ ಆಗ್ತಾ ಬರುತ್ತೆ ನಮ್ಮ ಚಾನಲ್ನಲ್ಲಿ. ಸೊ ಸದ್ಯಕ್ಕೆ ನಾವೀಗ ಕ್ರ್ಯಾಶ್ ಕೋರ್ಸ್ ಇದು ಎಷ್ಟು ಮಾರ್ಕ್ಸ್ಗೆ ನಾವು ಓದಬಹುದು, ಎಷ್ಟು ಮಾರ್ಕ್ಸನ್ನು ನಾವು ಸ್ಕೋರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇರೋವಂಥ ಒಂದು ಸ್ಮಾಲ್ ಡೀಟೇಲ್. ಇದಾದ ಮೇಲೆ ಒಂದೊಂದೇ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಮತ್ತು ಅದ್ರ ಮೇಲಿರೋವಂಥ ಸಮ್ಸನ್ನು ಹೇಳ್ಕೊಡ್ತೀವಿ. ಶಾರ್ಟ್ ಟರ್ಮ್ ಅಂದರೆ ಕಡಿಮೆ ಅವಧಿಯಲ್ಲಿ ಎಲ್ಲವನ್ನ ಕಲಿಯುವಂಥ ಒಂದು ಪ್ರಯತ್ನ, ಮತ್ತು ಯಾವ ಸಮ್ಮನ್ನು ಎಷ್ಟು ಮಟ್ಟಿಗೆ ಶಾರ್ಟ್ಕಟ್ಟಾಗಿ ಹೇಳ್ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನ ಹೇಳ್ಕೊಡ್ತೀವಿ. ಯಾಕಂದರೆ ಇವಾಗ ಯಾರು ಎಕ್ಸಾಮ್ಸ್ನ ಸಪ್ಲಿಮೆಂಟ್ರಿ ತಗೊಳ್ಳೋದಕ್ಕೆ ನೋಡ್ತಿರ್ತಾರೋ ಅವರೆಲ್ಲರೂ ಮಾರ್ಕ್ಸ್ನ ಟಾರ್ಗೆಟ್ ಮಾಡ್ತಾರೆ ಹೊರತು ನಾಲೆಜ್ನ ಟಾರ್ಗೆಟ್ ಮಾಡೋಕ್ಕೆ ಆಗಲ್ಲ. ಸೊ ಅಂಥ ಮಕ್ಕಳಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಇಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಎಕ್ಸಾಮ್ ಪರ್ಪಸ್ಗೆ ಪಾಸ್ ಮಾಡೋದಕ್ಕೋಸ್ಕರ ಅಂತ ಈ ಟಾಪಿಕನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಕ್ರ್ಯಾಶ್ ಕೋರ್ಸಲ್ಲಿ ಏನೇನು ಟಾಪಿಕ್ಸ್ನ ಕವರ್ ಮಾಡ್ಬೋದು, ಯಾವ ರೀತಿ ಅದನ್ನು ಬರಿಬೇಕಾಗತ್ತೆ ಅನ್ನೋದೆಲ್ಲ ಇರುತ್ತೆ. ನೀವು ನೋಡ್ಬೋದು, ಇಲ್ಲಿ ನಮಗೆ 3 ಭಾಗ ಇರುತ್ತೆ. ಅಂದರೆ ಥಿಯರಿ ಸಬ್ಜೆಕ್ಟ್, ಥಿಯರಿ ಕಾನ್ಸೆಪ್ಟ್ ಇರುತ್ತೆ. ಥಿಯರಿ ಕಾನ್ಸೆಪ್ಟಲ್ಲಿ ಪಾರ್ಟ್ ಎ ಮತ್ತು 6 ಮಾರ್ಕ್ಸ್ಗೆ ಪಾರ್ಟ್ ಬಿ, ಹಾಗೆ 12 ಮಾರ್ಕ್ಸ್ಗೆ ಪಾರ್ಟ್ ಸಿ ಕಾನ್ಸೆಪ್ಟು ಕವರ್ ಆಗ್ತಾ ಹೋಗುತ್ತೆ. ಪಾರ್ಟ್ ಎನಲ್ಲಿ MCQ, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಫಾಲೋಯಿಂಗ್, 1 ವರ್ಡ್ ಆನ್ಸರ್ಸ್ ಮತ್ತು 2 ವರ್ಡ್ ಆನ್ಸರ್ಸ್ ಇರುತ್ತೆ. 2 ವರ್ಡ್ ಅಂದರೆ ಇದು ಪಾರ್ಟ್ ಬಿ ನಲ್ಲಿ ಬರುತ್ತೆ, ಆದರೂ ಕೂಡ ಇದು 2 ವರ್ಡ್ ಆನ್ಸರ್ಸ್ ಆಗಿರೋದ್ರಿಂದ ನಾವು ಇದನ್ನು ಸ್ಮಾಲ್ ಆನ್ಸರ್ಸ್ ಆಗಿ ಕನ್ಸಿಡರ್ ಮಾಡಬಹುದು. ಇನ್ನು 6 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಬಂದು ಇದು ಪಾರ್ಟ್ ಸಿ ಮತ್ತು 12 ಮಾರ್ಕ್ಸ್ ಕ್ವಶನ್ಸು ಪಾರ್ಟ್ ಡಿ ಆಗಿ ಇರುತ್ತೆ. ಸೊ ಥಿಯರಿ ಕಾನ್ಸೆಪ್ಟಲ್ಲಿ ನೀವೆಲ್ಲ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಪ್ರತಿ ಚಾಪ್ಟರ್ದು MCQs, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಫಾಲೋಯಿಂಗ್, 1 ವರ್ಡ್ ಆನ್ಸರ್ಸ್, 2 ವರ್ಡ್ ಆನ್ಸರ್ಸ್ ಇದಿಷ್ಟನ್ನು ಕವರ್ ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನು ಕವರ್ ಮಾಡಿಕೊಂಡಾಗ ನಮಗೆ ಎಷ್ಟು ಮಾರ್ಕ್ಸ್ ಸಿಗಬಹುದು ಅಂದಾಜಾಗಿ ಅಂತ ಹೇಳಿದರೆ, MCQ 5 ಮಾರ್ಕ್ಸ್, ಫಿಲ್ಅಪ್ಸ್ 5 ಮಾರ್ಕ್ಸ್, ಮತ್ತು ಫಾಲೋಯಿಂಗ್ 5 ಮಾರ್ಕ್ಸ್, 1 ವರ್ಡ್ ಆನ್ಸರ್ 5 ಮಾರ್ಕ್ಸ್, 1 2 3 4 ಸೆಕ್ಷನ್ ಇರುತ್ತೆ. ಸೊ ಇಲ್ಲಿ 20 ಮಾರ್ಕ್ಸನ್ನು ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಇದರೆಲ್ಲ ಎಲ್ಲನೂ ಓದಬೇಕಲ್ಲ, ಎಲ್ಲನೂ ಜ್ಞಾಪಕ ಇಟ್ಕೋಬೇಕಲ್ಲ ಅಂತ ಅನ್ಕೋಬೋದು. ಕೆಲವೊಂದು MCQs ಮತ್ತು ದ ಫಾಲೋಯಿಂಗ್ಸ್ ಎಲ್ಲ ಬಂದು ನೀವು ಮಾಡೋವಂಥ ಸಮ್ಸ್ಗಳ ಮೇಲೇ ಇರುತ್ತೆ. ಸೊ ನೀವು ಸಮ್ಗಳು ಏನು ಮಾಡ್ತೀರಾ ಅದನ್ನು ಕಾನ್ಸಂಟ್ರೇಟ್ ಆಗಿ ಮಾಡಬೇಕು. ಕಾನ್ಸಂಟ್ರೇಟ್ ಇಟ್ಟು ಆ ಸಮ್ಮಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಅದು ತಿಳ್ಕೊಂಡ್ರೆ ಮೋಸ್ಟ್ ಆಫ್ ದ MCQs, ಫಿಲ್ಅಪ್ಸ್ ಮತ್ತು ದ ಫಾಲೋಯಿಂಗನ್ನು ಕವರ್ ಮಾಡ್ಬೋದು. ಇನ್ನು 1 ವರ್ಡ್ ಆನ್ಸರ್ಸ್ ಕೂಡ ಅಷ್ಟೇ. ಲೈಕ್ ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೇನು, ಪಾರ್ಟ್ನರ್ಶಿಪ್ ಅಂದರೆ ಏನು, ಪಾರ್ಟ್ನರ್ಸ್ ಅಂದರೆ ಯಾರು, ಮತ್ತು ಗುಡ್ ವಿಲ್ ಅಂದರೆ ಏನು, ಹಿಡನ್ ಗುಡ್ ವಿಲ್ ಅಂದರೆ ಏನು, ಆಮೇಲೆ ಕೆಲವು ಜರ್ನಲ್ ಎಂಟ್ರೀಸ್ ಕೇಳಬಹುದು. ಈ ರೀತಿ ಇರುತ್ತೆ 1 ವರ್ಡ್ ಆನ್ಸರ್ಸ್ ಎಲ್ಲ. ಅದು ಬಿಟ್ಟರೆ 2 ವರ್ಡ್ ಆನ್ಸರ್ಸ್ ಆಬ್ವಿಯಸ್ಲಿ ಒಂದು 3 ಕ್ವಶನ್ ನೀವು ಅಟೆಂಡ್ ಮಾಡಬೇಕು. ಸೊ ಅದು ನಿಮಗೆ ಎಕ್ಸೆಪ್ಷನ್ನು 2 ವರ್ಡ್ ಆನ್ಸರು. ಇದು ಬರೀ 6 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಈ ಸೆಕ್ಷನ್ ಇಂದ ಥಿಯರಿ ಪಾರ್ಟಿಂದ ನಮಗೆ 26 ಮಾರ್ಕ್ಸ್
ಸಿಗೋ ಚಾನ್ಸಸ್ ಇರುತ್ತೆ. ಸೊ ಥಿಯರಿಯಿಂದ ನಮಗೆ 26 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಯಾವುದು 6 ಮಾರ್ಕ್ಸ್ ಕ್ವೆಶನ್ಸ್. 6 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಎಲ್ಲನೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಕೆಲವ್ರಿಗೆ. ಸೊ 6 ಮಾರ್ಕ್ಸಲ್ಲಿ ಕಲಿಬಹುದಾದಂಥ ಟಾಪಿಕ್ಸ್ ಅಂತಂದರೆ ಪ್ರಾಡಕ್ಟ್ ಮೆಥಡ್, ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟಿಂದ ಪ್ರಾಡಕ್ಟ್ ಮೆಥಡು ಮತ್ತು P&L ಅಪ್ರಾಪ್ರಿಯೇಷನನ್ನು ಕಲಿಬೋದು, ಬೇಗನೆ ಕಲಿಬಹುದು. ಅದು ತುಂಬ ಕಡಿಮೆ ಟೈಮ್ ಹಿಡಿಯುತ್ತೆ ಮತ್ತು ಈಸಿ ಸಮ್ಸ್ ಕೂಡ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಪ್ರಾಕ್ಟೀಸ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಪ್ರಾಡಕ್ಟ್ ಮೆಥಡ್ ಮತ್ತು P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಕಾನ್ಸಂಟ್ರೇಟ್ ಮಾಡ್ಬೋದು. ಅದು ಬಿಟ್ಟರೆ ನೀವು ಅಟೆಂಡ್ ಮಾಡಬೇಕಾಗಿರೋದು ಟೋಟಲ್ ಕ್ವಶನ್ ಬಂದು 3 ಕ್ವಶನ್ ಇದರಲ್ಲಿ. ಸೊ ನಿಮಗೆ ಎರಡರಲ್ಲಿ ಯಾವುದಾದ್ರೂ ಒಂದು ಕೊಡ್ತಾರೆ, ಐದರ್ ಪ್ರಾಡಕ್ಟ್ ಮೆಥಡ್ ಆರ್ P&L ಅಪ್ರಾಪ್ರಿಯೇಷನ್, ಎರಡೂ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಎರಡರಲ್ಲಿ ಒಂದು ಬರುತ್ತೆ. ಸೊ ನೀವಿಲ್ಲಿ 3 ಔಟ್ ಆಫ್ 1 ಕ್ವಶನ್ ಪ್ರಿಪೇರ್ ಆದಂಗೆ ಲೆಕ್ಕ. ಇದು ಬಿಟ್ಟರೆ ಕರೆಂಟ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ, ಇದು ಅಕೌಂಟಿಂಗ್ ರೇಷಿಯೋಸ್ ಚಾಪ್ಟರಲ್ಲಿ ಬರುವಂಥ ಒಂದು ಸ್ಮಾಲ್ ಪಾರ್ಟ್. ಇದು ಕಂಪಲ್ಸರಿ ಕ್ವಶನ್ ಇರುತ್ತೆ. ಸುಮಾರು ಕ್ವಶನ್ ಪೇಪರ್ಸಲ್ಲಿ ಈ ಕ್ವಶನ್ ಬಂದಿದೆ. ಸೊ ಕರೆಂಟ್ ರೇಷಿಯೋ ಕ್ವಿಕ್ ರೇಷಿಯೋ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೋದು. ಅದು ಬಿಟ್ಟರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಥವಾ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರೀತಾರೆ, ಅದು ಒಂದನ್ನು ಪ್ರಿಪೇರ್ ಆಗ್ಬೋದು. ಸೊ ಇದು ಕಂಪಲ್ಸರಿ ಪ್ರಿಪೇರ್ ಆದರೆ 2 ಕ್ವಶನ್ ಆಯಿತು. ಸೊ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಮಾಡಿದ್ರೆ 3 ಕ್ವಶನ್ಸ್. ಸೊ ಇದರಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ ಅನ್ನೋಂಥ ಒಂದು ಟಾಪಿಕಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ 6 ಮಾರ್ಕ್ಸ್ ಇರೋ ಕಡೆ ಕೆಲವ್ರಿಗೆ 3 ಮಾರ್ಕ್ಸು ಸ್ಕೋರ್ ಮಾಡುವಷ್ಟು ನಾಲೆಜ್ ಬರುತ್ತೆ. ಯಾಕಂದ್ರೆ ಇದರಲ್ಲಿ ಕೆಲವು ಅಕೌಂಟ್ಸ್ ಟು ಅಥವಾ ನೋಟ್ಸ್ ಟು ಅಕೌಂಟ್ಸ್ ಅಂತ ಒಂದು ಸೆಗ್ಮೆಂಟ್ ಇದೆ, ಅದನ್ನು ಅವ್ರು ಬರಿಬೇಕು. ಅದಕ್ಕೆ 3 ಮಾರ್ಕ್ಸು ಮತ್ತು ಪ್ರಾಬ್ಲಮ್ಸ್ ಮಾಡೋದಕ್ಕೆ 3 ಮಾರ್ಕ್ಸನ್ನು ಅಲಾಟ್ ಮಾಡಿರ್ತಾರೆ. ಸೊ ಇವರು ಸೆಗ್ರಿಗೇಷನ್ ಮಾಡ್ದಿರ ಬ್ಲೈಂಡ್ ಆಗಿ ಆಸ್ ಪರ್ ದ ಫಾರ್ಮ್ಯಾಟ್ ಬರೀತಾರೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಫಾರ್ಮ್ಯಾಟ್ಗಿರೋ ಮಾರ್ಕ್ಸು ಸಿಗುತ್ತೆ. ಸೊ ಇದು ಎಕ್ಸೆಪ್ಷನ್ ಆಗಿ ಇಟ್ಕೋಬೋದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿಯನ್ನು. ಬಟ್ ಎಕ್ಸಿಕ್ಯೂಟರ್ಸ್ ಅಕೌಂಟು, ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಮತ್ತು P&L ಅಪ್ರಾಪ್ರಿಯೇಷನ್ ಹಾಗೆ ಪ್ರಾಡಕ್ಟ್ ಮೆಥಡ್ ಏನಿದೆ ಅದು ಕಂಪಲ್ಸರಿಯಾಗಿ ಕಲಿಬೇಕಾದಂಥ ಕ್ವೆಶನ್ಸು, ತುಂಬ ಶಾರ್ಟ್ ಟರ್ಮಲ್ಲಿ ಕಲಿಬಹುದು. ಸೊ ಇದಾದ ಮೇಲೆ 12 ಮಾರ್ಕ್ಸ್ ಕ್ವೆಶನ್, ಇದರಲ್ಲೂ ಕೂಡ 3 ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕು. ಅದರಲ್ಲಿ ನಾನು ಹೇಳೋದೇನೆಂದರೆ 3 ಆಗಲಿಲ್ಲ ಅಂದರೆ 2 ಕ್ವೆಶನ್ಸ್ ಅಟ್ಲೀಸ್ಟ್. ಯಾಕಂದರೆ ಅಡ್ಮಿಷನ್ ಆಫ್ ದ ಪಾರ್ಟ್ನರಲ್ಲಿ ಬಂದು 4 ಕೇಸ್ಗಳಿವೆ. ಆ 4 ಕೇಸಲ್ಲಿ ಯಾವ ಕೇಸ್ ಮೇಲೆ ಕ್ವೆಶನ್ ಕೇಳ್ತಾರೆ ಅನ್ನೋ ಕನ್ಫ್ಯೂಷನ್ ಸ್ಟೂಡೆಂಟ್ಸಿಗಿರುತ್ತೆ. ಲೈಕ್ ಕೇಸ್ 1 ಕೇಳ್ತಾರ, ಕೇಸ್ 2 ಕೇಳ್ತಾರ, 3 ಅಥವಾ 4 ಕೇಳ್ತಾರ, ಗೊತ್ತಾಗಲ್ಲ. ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಮೇಲೆ ಇರುತ್ತೆ. ಸೊ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ನ ಚೆನ್ನಾಗಿ ತಿಳ್ಕೊಂಡ್ರೆ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಸಮ್ಸ್ನ ಕೂಡ ಅಟೆಂಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅದನ್ನ ಅಟೆಂಪ್ಟ್ ಮಾಡಿ ಅರ್ಧಕ್ಕೆ ಬಿಡೋದಕ್ಕಿಂತ ಗೊತ್ತಿರೋ 2 ಕ್ವಶನನ್ನು ಕಂಪ್ಲೀಟ್ ಆಗಿ ಬರೆದ್ರೆ ಸಾಕು ಅಂತ ನನ್ನ ಅನಿಸಿಕೆ. ಬಟ್ ಸ್ಟಿಲ್ ಯಾರಾದರೂ ಕಲಿಯೋರು ಆಸಕ್ತಿ ಇದ್ದರೆ ಅವರು ಅಡ್ಮಿಷನ್ ಆಫ್ ದ ಪಾರ್ಟ್ನರ್ನ ಖಂಡಿತ ಕಲೀರಿ. ನನಗೆ ಗೊತ್ತಿರೋ ಮಟ್ಟಕ್ಕೆ ವಿತ್ಡ್ರಾವಲ್ ಆಫ್ ದ ಗುಡ್ ವಿಲ್ ಆ್ಯಂಡ್ ಹಾಫ್ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್, ಈ 2 ಕೇಸಲ್ಲಿ ಕ್ವಶನ್ಸು 90% ಬರುತ್ತೆ. ಅದು ಬಿಟ್ಟರೆ ಡಿಸಲ್ಯೂಷನ್ ಆಫ್ ದ ಫರ್ಮ್ ವೆರಿ ಈಸಿ ಕಾನ್ಸೆಪ್ಟ್ ಅದು ಬಿಟ್ಟರೆ ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಕೆಲವು ಸ್ಟೂಡೆಂಟ್ಸ್ಗೆ ಇದೆರಡು ಸ್ವಲ್ಪ ಕಷ್ಟ ಅನ್ಬೋದು ಕಂಪೇರ್ ಟು ಅನಾಲಿಸಿಸ್. ಬಟ್ ಇದೆರಡೂ ಸ್ವಲ್ಪ ಫಾರ್ಮ್ಯಾಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ 3 ಟಾಪಿಕ್ ಮೇಲಿರೋ ಕ್ವಶನನ್ನು ಅಟೆಂಡ್ ಮಾಡ್ಬೋದು. ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಥಿಯರಿಯಿಂದ? ಮತ್ತು 12 ಮಾರ್ಕ್ಸ್ ನಾವು ಅಟೆಂಪ್ಟ್ ಮಾಡೋದು, ಅಂದರೆ ಅಟೆಂಪ್ಟ್ ಇನ್ ದ ಸೆನ್ಸ್ ಫುಲ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಥಿಯರಿ ಪಾರ್ಟಿಂದ ನಮಗೆ ಒಂದು 20 ಕ್ವೆಶನ್ಸ್ 20 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಟು ವರ್ಡ್ ಆನ್ಸರ್ ಇಟ್ ಡಿಪೆಂಡ್ಸ್.
ಅದು ಆಮೇಲಿಂದ ಕೌಂಟ್ ಮಾಡೋಣ. ಬಟ್ ನಮಗೆ ಪಕ್ಕ ಎಷ್ಟು ಮಾರ್ಕ್ಸ್ ಬರುತ್ತೆ ಅಥವಾ ಕಲ್ತ್ರೆ ಈ ಕ್ರಾಶ್ ಕೋರ್ಸನ್ನು ಕಲ್ತ್ರೆ ನಮ್ಗೆ ಎಷ್ಟು ಪಕ್ಕ ಮಾರ್ಕ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದಾದ್ಮೇಲಿಂದ 6 ಮಾರ್ಕ್ಸ್ ಕ್ವಶನ್ ಬಂತು. 3 ಕ್ವಶನ್ ಅಟೆಂಡ್ ಮಾಡ್ತೀವಿ, ಅದು 18 ಮಾರ್ಕ್ಸ್ ಬರುತ್ತೆ. ಮತ್ತು 12 ಮಾರ್ಕ್ಸ್ ಕ್ವಶನ್ ಇಂದ ನನ್ನ ಅನಿಸಿಕೆ ಪ್ರಕಾರ 24 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿಗೆ ಇದು ಪಕ್ಕ ನಾವು ಹೇಳಿಕೊಟ್ಟಾಗ ಬರುವಂಥ ಮಾರ್ಕ್ಸ್ 12, 3, 4, 5, 6 62 ಮಾರ್ಕ್ಸ್ ಇಲ್ಲಿ ಬರುತ್ತೆ. ಈ 2 ವರ್ಡ್ ಆನ್ಸರ್ಸ್ನು ಕಲ್ತ್ರೆ ಇಲ್ಲಿ 6 ಮಾರ್ಕ್ಸ್ ಮತ್ತೆ ಆ್ಯಡ್ ಆಗಿ 68 ಅಂದರೆ 68 ಮಾರ್ಕ್ಸ್ ಸ್ಕೋರ್ ಮಾಡುವಷ್ಟು ಈ ಕ್ರಾಶ್ ಕೋರ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಕ್ರಾಶ್ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ಬೋದು. ಈ ವಿಡಿಯೋ ಮೇಲೆ ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಕ್ರಾಶ್ ಕೋರ್ಸ್ನ ಅಪ್ಕಮಿಂಗ್ ವಿಡಿಯೋಸ್ ಏನಿದೆಯೋ ಅದನ್ನು ಅಪ್ಲೋಡ್ ಮಾಡ್ತೀವಿ. ಇದು ಬಿಟ್ಟು ಆನ್ಲೈನ್ ಕೋರ್ಸ್, ಯಾರಿಗಾದರೂ ಆನ್ಲೈನ್ ಕೋರ್ಸನ್ನು ತಗೋಬೇಕಿದ್ರು ಕೂಡ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ. ಸೊ ನಮ್ಮದು ಫೇಸ್ಬುಕ್ ಪೇಜ್ ಕೂಡ ಇದೆ, ಹಾಗೆ ವಾಟ್ಸಪ್ ಕೂಡ ಇದೆ. ಸೊ ವಾಟ್ಸಪ್ಗೂ ಕೂಡ ನೀವು ಡೈರೆಕ್ಟಾಗಿ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಇನ್ಸ್ಟೆಡ್ ನೀವೇನಾದರೂ ಕೋರ್ಸ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತು ಕ್ರಾಶ್ ಕೋರ್ಸ್ ಬಗೆಗಿನ ಒಂದು ಸಣ್ಣ ಇಂಟ್ರೊಡಕ್ಷನ್. ಇದು ಇವಾಗ ಮಾತ್ರ ಅಲ್ಲ, ಯಾವುದೇ ಕಾಲಕ್ಕೂ ಅಕೌಂಟೆನ್ಸಿ ಕ್ರಾಶ್ ಕೋರ್ಸಲ್ಲಿ ಈ ಇಷ್ಟು ಟಾಪಿಕನ್ನು ಕವರ್ ಮಾಡಿಕೊಂಡ್ರೆ 60 to 68 ಇರೋದು ಇವಾಗ 80 ಮಾರ್ಕ್ಸ್. ಸೊ ಇದು 80 ಮಾರ್ಕ್ಸ್ ವಿಚಾರವಾಗಿ ನಾನು ಹೇಳ್ತಾ ಇರೋದು. 80ಗೆ ನಾವು 60 to 68 ಸ್ಕೋರ್ ಮಾಡಿರ್ತೀವಿ. ಆ್ಯಂಡ್ ಕಾಲೇಜ್ ಕಡೆಯಿಂದ 20 ಮಾರ್ಕ್ಸ್ಗೆ ಒಂದಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿರ್ತೀರ. ಸೊ ಎಲ್ಲನೂ ಇನ್ಕ್ಲೂಡ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 80 ಅಬೌವ್ ನಿಮಗೆ ರೀಚ್ ಆಗುತ್ತೆ ಔಟ್ ಆಫ್ 100. ಸೊ ಯಾರಿಗೆಲ್ಲ ಕ್ಲಾಸಸ್ ಬೇಕಾಗಿದೆಯೋ ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಡಿಯೋ ಕೊನೆಯಲ್ಲಿ ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ಗೆ ಆದಷ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಧನ್ಯವಾದ.